ಇದೆಲ್ಲದರ ಜೊತೆಗೆ ಇದನ್ನು ಹೊರತುಪಡಿಸಿ ಕೂಡ ರಾಮಕೃಷ್ಣ ಹೆಗಡೆ ಅವರಿಗೆ ಕೆಲವೊಂದು ವಿಶೇಷ ಗುಣಗಳಿದ್ವು. ಏನು ಅಂದರೆ ನೀವು ಹೇಳಿದ್ರಿ ಈ ಸಾಂಸ್ಕೃತಿಕ ರಾಯಭಾರಿ ಆಗುವಂಥದ್ದು ಇದೆಯಲ್ಲ, ಅದು ಸಾಂಸ್ಕೃತಿಕ ನಾಯಕತ್ವ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅವರಿಗೆ ನೃತ್ಯದ ಬಗ್ಗೆ ವಿಪರೀತ ಆಸಕ್ತಿ ಇತ್ತು. ಓದಿನ ಬಗ್ಗೆ ಬಿಡಿ, ಸಾಹಿತ್ಯದ ಬಗ್ಗೆ ಅವರು ದಿನನಿತ್ಯ ಓದ್ತಾ ಇದ್ರು ಅನ್ನುವಂಥದ್ದು. ಕಲೆ, ಸಂಸ್ಕೃತಿ, ಪರಂಪರೆ ಇದ್ರ ಬಗ್ಗೆ ಆಳ ಅಧ್ಯಯನ ಇತ್ತು ಅವರಿಗೆ. ಸೊ ಅದ್ರ ಬಗ್ಗೆ ಅದೇ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ರ ಬಗ್ಗೆ ಹೇಳಿದ್ನಲ್ಲ ನಾವು. ಈಗ ಅಲ್ಲ, ನಿತ್ಯ ಪುಸ್ತಕ ಓದ್ತಾ ಇದ್ರು ಅವ್ರದ್ದು ದಿನಚರಿ. ಇದನ್ನು ಹೇಳಿ ಅದಕ್ಕೆ ಬರ್ತೀನಿ ಕೊನೆಯದಾಗಿ. ಫಿಲ್ಮ್ಗಳಿಗೆ ಸಬ್ಸಿಡಿ ಕೊಡೋಂಥ ಸ್ಕೀಮ್ ತಂದವರು ರಾಮಕೃಷ್ಣ ಹೆಗಡೆ ಅವರೇ. ಕನ್ನಡ ಚಲನಚಿತ್ರಗಳಿಗೆ ಸಬ್ಸಿಡಿ ಕೊಡೋಂಥ ಸ್ಕೀಮ್ ತಂದವರು ರಾಮಕೃಷ್ಣ ಹೆಗಡೆ ಅವರೇ. ಮುಖ್ಯಮಂತ್ರಿ ಆಗಲ್ಲ, ಅದ್ರ ಹಿಂದೆಯೇ ನಿಜಲಿಂಗಪ್ಪನವರ ಸರ್ಕಾರದಲ್ಲೋ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಆವತ್ತಿನ ದಿನಮಾನದಲ್ಲಿ ನನಗೆ ಯಾರೋ ಇವತ್ತು ಬೆಳಗ್ಗೆ ಯಾರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು 40,000 ರೂಪಾಯಿಂದೇನೋ ಸಬ್ಸಿಡಿ ಸ್ಟಾರ್ಟ್ ಆಯಿತು ಒಂದು ಫಿಲ್ಮಿಗೆ. ಅದು ರಾಮಕೃಷ್ಣ ಹೆಗಡೆ ಅವರೇ ಮಾಡಿದ್ದು. ಅದ್ರ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಪ್ರಾಧಾನ್ಯತೆ ಕೊಟ್ಟು ಅದನ್ನ ಮುಂಚೂಣಿ ತರ್ತಕ್ಕಂಥ ಕೆಲಸ ಮಾಡಿ, ನೀವು ಹೇಳಿದಾಗೆ ಕಲಾವಿದರಿಗೆ ಇವರಿಗೆಲ್ಲ ಮಾಸಾಸನ ಕೊಡುವಂಥ ಸಂದರ್ಭದಲ್ಲಿ ಇರ್ಬೋದು. ಆಮೇಲೆ KS ನರಸಿಂಹಸ್ವಾಮಿಯವರ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು. ಅವ್ರಿಗೆ ಮನೆ ಇಲ್ಲ ಅಂತಂಥ ಸಂದರ್ಭದಲ್ಲಿ ಅವರಿಗೊಂದು ನಿವೇಶನ ತಾವೇ ಖುದ್ದಾಗಿ ಹುಡುಕಿ ನಿವೇಶನ ಕೊಡುವಂಥ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ಇರ್ಬೋದು. ನಿಮ್ಗೆ ಗೊತ್ತಿದ್ದಂಗೆ KS ನರಸಿಂಹಸ್ವಾಮಿಯವರು ಅವರು ಇಡೀ ಕುಟುಂಬ ಭಾಳ ಕಷ್ಟದಲ್ಲಿರ್ತದೆ. ಅಷ್ಟೆಲ್ಲ ಇವತ್ತು ದಿನ ಬೆಳಗಾದ್ರೆ ಅವ್ರು ಹಾಡು ಎಲ್ಲಂದ್ರೆ ಅಲ್ಲಿ ಕಿವಿಗೆ ಬೀಳ್ತವೆ. ಅದು ಸ್ವತಃ ಅಂಥದ್ದನ್ನೆಲ್ಲ ಗುರುಸಿ ಮಾಡೋಂಥದ್ದು ಅದ್ರ ಇರೋದ್ರ ಜೊತೆಗೆ ಆ ಥರದ್ದು. ಅವರ ದಿನಚರಿನೂ ಎಷ್ಟು ಶಿಸ್ತು ಅಂತೇಳಂದರೆ, ಬೆಳಗ್ಗೆ ವಾಕ್ ಹೋಗ್ತಾಯಿದ್ರು 6 ಗಂಟೆಗೆ ಅವ್ರ ಮನೆ. ಆಮೇಲೆ ಇನ್ನೊಂದು ನೋಡಿ, ಅವರು ಯಾವತ್ತೂ ಕೂಡ ಮುಖ್ಯಮಂತ್ರಿಯಾಗಿ ಸರ್ಕಾರಿ ನಿವಾಸಕ್ಕೆ ಹೋಗಲಿಲ್ಲ. 229 ಕೃತಿಕಾ ಅಂತ ಏನಿದೆ ಸಿ ವಿ ರಾಮನ್ ರಸ್ತೆಯಲ್ಲಿ, ಅಲ್ಲೇ ಉಳ್ಕಲ್ಲ. ಇನ್ನೊಂದು, ಯಾವುದೇ ಕರೆ ಬಂದರೂ ಖುದ್ದು ಮುಖ್ಯಮಂತ್ರಿನೇ ರಿಸೀವ್ ಮಾಡ್ತಾ ಇದ್ರು. ಯಾವುದು ನಿರಾಕರಣೆ ಮಾಡಿದ್ರು. ಬೆಳಿಗ್ಗೆ ವಾಕ್ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ಜನ ಅವ್ರು ನೋಡಕ್ಕೆ ಬಂದರೆ ಏನು ಮಾಡೋದು ಅಂದರೆ, ರಾಮನ್ ಇನ್ಸ್ಟಿಟ್ಯೂಟ್ ಒಳಗೆ ವಾಕ್ ಹೋಗೋರು. ಬೆಳಗ್ಗೆ 6ರಿಂದ 7:30ವರೆಗೆ ಹೋಗಿ ವಾಕ್ ಮಾಡಿ, ಯಾರಾದರೂ ಅವ್ರು ನೋಡ್ಲಿಕ್ಕೆ ಬಂದರೆ ಬರೋರು. ಸಾಮಾನ್ಯವಾಗಿ ಅವ್ರನ್ನೇನು ಮಾಡೋರು ಅಂದರೆ, ಎಲ್ಲರೂ ಒಟ್ಟಿಗೆ ನಿಂತು ಮಾತಾಡ್ತಿರ್ಲಿಲ್ಲ, ಒಬ್ಬರನ್ನ ಒಂದೊಂದು ರೌಂಡ್ ಕರ್ಕೊಂಡು ಹೋಗೋರು. ಯಾರು ಅವ್ರು ನೋಡೋಕೆ ಬರ್ತಾರೆ ಒಂದು ರೌಂಡ್ ಅವ್ರು ಹೋಗಿ ವಾಕೊಂಡು ಮಾತಾಡಿ ಅವ್ರು ಹೋಗ್ತಾ ಇರ್ಬೇಕು. ಇನ್ನೊಂದು ರೌಂಡಿಗೆ ಮತ್ತೊಂದು ರೌಂಡಿಗೆ. ಭಾಳ ಜನ ಈ ದೊಡ್ಡ ನಾಯಕರುಗಳು, ಚಳುವಳಿಗಾರರು ಇವರೆಲ್ಲ ಬರ್ತಾಯಿದ್ರು. ನಾನು ನೋಡಿದ್ದೀನಿ ಅದನ್ನ. ಅವ್ರ ಹತ್ರ ಅದೇ ಥರ ಮಾತಾಡಿ ಕಳಿಸ್ತಾ ಇದ್ರು. ನನಗೆ ದೇವೇಗೌಡರ ಮಾತೊಂದು ನೆನಪಾಗುತ್ತೆ ಸರ್. ದೇವೇಗೌಡರಿಗೂ ನಮಗೂ ಭಾರಿ ಆತ್ಮೀಯತೆ ಇತ್ತು. ಈ ಕುಮಾರಸ್ವಾಮಿ ಅವ್ರ ಜೊತೆಗಿನ ನಮ್ಮದು ಅವ್ರದ್ದು ಜಟಾಪಟಿಯಿಂದಾಗಿ ಸ್ವಲ್ಪ ಮಂಕಾಗ್ಬಿಡುತ್ತೆ ನಡುವೆ. ಸೊ ನಾನು ಒಂದು ಸರಿ ದೇವೇಗೌಡರಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ, ಅವ್ರಿಗೆ ಯಾಕೋ ವಿಪರೀತ ಕಾಲು ನೋವು ಅಂತ ಹೇಳಿದ್ರು. ಅವ್ರನ್ನ ಸರಿ ಡಾಕ್ಟರ್ ಗಿರಿಧರ್ ಕಜ್ಜೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ ನಾನು. ಸಾರ್ ಬನ್ನಿ, ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಅವಾಗ ಅವ್ರು ಹೇಳಿದ್ರು, ಅಲ್ಲ, ಈ ಬೇರೆ ಯಾವುದೋ ಕೆಲಸಕ್ಕೆ ಬಂದಿರೋದಿದೆ, ಆದರೆ ನೀವು ಖುದ್ದಾಗಿ ಬಂದು ನನ್ನ ಆರೋಗ್ಯದ ಬಗ್ಗೆ ನೀವು ವಿಚಾರಿಸಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರೋ, ನಿಮ್ಮನ್ನೇ ಫಸ್ಟ್ ನೋಡಿದ್ದು ಅಂತ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೋಸ್ಕರ ಹೇಳ್ತಿರೋಲ್ಲ. ಕಾರಲ್ಲಿ ಹೋಗ್ತಾ ಭಾಳ ಅದ್ಭುತವಾದಂಥ ಮಾತುಕತೆ ಆಯಿತು ಸರ್ ನನಗೆ ದೇವೇಗೌಡರಿಗೆ. ಎಷ್ಟರ ಮಟ್ಟಿಗೆ ಅವ್ರು ಹೇಳಿದ್ರು ಅಂತಂದರೆ, ಹೆಗಡೆಯವ್ರ ಬಗ್ಗೆ ಅವ್ರು ಹೇಳಿದ್ರು, ನಮ್ಮದು ಅವ್ರದ್ದು ಇರ್ಬೋದು, ರಾಜಕಾರಣದಲ್ಲಿ ಏನೇ ಇರ್ಬೋದು, ಆದರೆ ಅಂಥ ಇನ್ನೊಬ್ಬ ವ್ಯಕ್ತಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅವರು ಕೆಲವೊಂದು ಕ್ವಾಲಿಟಿಗಳು ಹೇಳಿದರು. ಅಪಾಯಿಂಟ್ಮೆಂಟ್ ತಗೊಳ್ದೇ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಹೋದರೆ ಬೈತಾ ಇದ್ದಾರಂತವ್ರು, ನಿಮ್ಮ ಕೆಲಸ ಬಿಟ್ಬಿಟ್ಟು ನೀವು ಯಾಕೆ ಬಂದಿರಿ ಅಂತ ಹೇಳಿ ಅಂತ. ಅದಕ್ಕೆ ಅವರು ಬೇರೆಯವರಿಂದ ಉದಾಹರಣೆ ಕೊಟ್ಬಿಟ್ಟು ದೇವೇಗೌಡರು ಹೇಳಿದರು. ನಿಜನಾ ಸರ್? ಹೌದು. ಆಮೇಲೆ ನೋಡಿ, ಇನ್ನೊಂದು ವಿಷಯ ಅವ್ರ ವಿಚಾರದಲ್ಲಿ ಹೇಳ್ಬೇಕು. 2 ವಿಷಯ ನಿಮ್ಗೆ ಗಮನಿಸ್ತದೆ, ಅದು ಸಾರ್ವಜನಿಕರಿಗೆ ಗೊತ್ತಾಗಲಿ. ಒಂದು, ಪಂಕ್ಚುಯಾಲಿಟಿ. ನಾನು ನೋಡಿದಂಥ ರೀತಿಯಲ್ಲಿ ಹಿಂದಿನಿಂದ ನನಗೆ ಗೊತ್ತಿಲ್ಲ ನಿಜಲಿಂಗಪ್ಪನವ್ರು. ನಾನು ಸಕ್ರಿಯ ರಾಜಕಾರಣ ಪ್ರಾರಂಭ ಮಾಡಿದಾಗ ಪಂಕ್ಚುಯಾಲಿಟಿ, ಟೈಮ್ ಕೀಪ್ ಅಪ್ ಮಾಡೋದು ಅಂದರೆ ಇಬ್ಬರೇ ನಾನು ನೋಡೋದು. ಒಂದು ರಾಮಕೃಷ್ಣ ಹೆಗಡೆ, ಇನ್ನೊಂದು SM ಕೃಷ್ಣ. ಅವ್ರಿಗೆ ಕೊಟ್ಟ ಟೈಮಿಗೆ 5 ನಿಮಿಷ ಮುಂಚೆ ಅಲ್ಲಿರೋರು. ಆಮೇಲೆ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಭೇಟಿ ಮಾಡ್ತಿರಲಿಲ್ಲ. ಅಗತ್ಯಕ್ಕಿಂತ ಜಾಸ್ತಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಹೆಗಡೆನೂ ಕೂಡ ಮಿತಭಾಷಿ. ಆಮೇಲೆ ಕೃಷ್ಣ ಅವರು ಕೂಡ ಮಿತಭಾಷಿ. ಇಬ್ಬರು ಎಷ್ಟು ಬೇಕು ಅಷ್ಟೇ ಗೌಡ್ರು ಹೇಳಿದ್ದೇನು ಅಂದರೆ, ಒಬ್ಬ ನಾಯಕ ಕೇಳದೆ ಅವರು ಕ್ಯಾಬಿನೆಟ್ ಮಂತ್ರಿ ಕೂಡ ಬಂದ್ರಂತೆ. ಇಲ್ಲ, ಬಂದಾಗ ಹೆಂಗ್ ಗೊತ್ತಾ, ಲೆಫ್ಟ್ ಹ್ಯಾಂಡ್ ತಗೊಂಡ್ಬಿಟ್ಟು, ಹೌದು, ನಿನಗೇನು ಬುದ್ಧಿಗೆ ನಾನು ಇಲ್ವಾ, ಬಿಟ್ಟು ಕೆಲಸ ಬಿಟ್ಟು ಬಂದಿಯಲ್ಲ ನೀನಿಲ್ಲಿ ಅಂತ ಹೇಳಿ ಬೈದ್ಬಿಟ್ರೆ. ಎಷ್ಟು ಮಟ್ಟಿಗೆ ಶಿಸ್ತು ಪಾಲನೆ ಮಾಡ್ತಾ ಇದ್ರು ಅಂದರೆ, ಪ್ರತಿ ಭಾನುವಾರ ಅವರು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ರಾಮಕೃಷ್ಣ ಹೆಗಡೆ ಅವರು. ಬೆಳಿಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ, ನೆಕ್ಸ್ಟ್ ಡೇ ಸೋಮವಾರ ಬೆಳಿಗ್ಗೆ ಅವರು 6 ಗಂಟೆವರೆಗೂ ಯಾರ ಹತ್ರ ಮಾತಾಡ್ತಾರೆ, ಮೌನ. ಮುಖ್ಯಮಂತ್ರಿ ಆದಾಗಲೂ ಎಲ್ಲ ಸಂದರ್ಭದಲ್ಲೂ ಮೌನನೇ. ಚುನಾವಣೆ ಸಂದರ್ಭದಲ್ಲಿ ಬ್ರೇಕ್ ಮಾಡಿರ್ಬೋದು ಅಷ್ಟೇ ಹೊರತು ಉಳಿದ ಮೌನ. ಅಕಸ್ಮಾತ್ ಅರ್ಜೆನ್ಸಿ ಬಂದರೆ ಅವ್ರ ಹತ್ರ ಒಬ್ಬ ಭಾಳ ಅದ್ಭುತವಾದಂಥ ಒಬ್ಬ ಸಹಾಯಕ ಇದ್ದ, ರಾಮಪ್ಪ ಅಂತೇಳಿ, ತಾಳಗುಪ್ತವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಅವರ ನೆನಪಿನ ಶಕ್ತಿ, ರಾಮಕೃಷ್ಣ ಹೆಗಡೆ ಅವರ ಸಾಧನೆಯಲ್ಲಿ
ನಾನು ಕ್ರೆಡಿಟ್ ಕೊಡೋದ ರಾಮಪ್ಪನಿಗೆ ಭಾಳ ಕ್ರೆಡಿಟ್ ಕೊಡ್ತೀನಿ. ಅವರ ಎಲ್ಲ ಸಂದರ್ಭದಲ್ಲಿ ಅವರೊಟ್ಟಿಗಿದ್ರು. ಅವರ ಮೆಮೊರಿ ಪವರ್ ಅಂದರೆ ಇದುವರೆಗೂ ನಾನು ಅವ್ರು ಬಿಟ್ಟರೆ ದೇವೇಗೌಡರೊಟ್ಟಿಗೆ ತಿಪ್ಪೇಸ್ವಾಮಿ, ಆಮೇಲೆ ಕೃಷ್ಣರವರೊಟ್ಟಿಗೆ ಕೃಷ್ಣಯ್ಯ ಅಂತ ಆಫೀಸರ್ ಈಗಲೂ ಕುಮಾರಸ್ವಾಮಿ ಅವರೊಟ್ಟಿಗೆ ಇದೆ. ಇವರೊಂದು 2-3 ಜನ ನಾನು ನೋಡಿದಾಗೆ ಪರ್ಸ್ನಲ್ ಸ್ಟಾಫ್ ಯಾವ ಥರ ಇರಬೇಕು ಅನ್ನೋಕ್ಕೆ ಇವರೆಲ್ಲ ಮಾದರಿಗಳು. ರಾಮಪ್ಪ, ತಿಪ್ಪೇಸ್ವಾಮಿ ಮತ್ತು ಕೃಷ್ಣಯ್ಯ. ರಾಮಪ್ಪನಿಗೆ ಅದ್ಭುತ ಶಕ್ತಿ. ಆಗ ಮೊಬೈಲು ಮತ್ತೊಂದು ಏನೂ ಇರಲಿಲ್ಲ. ರಾಮಕೃಷ್ಣ ಹೆಗಡೆಯವರು ಯಾರ್ದಾರು ಫೋನ್ ತಗೋ ಅಂದರೆ 100 ಫೋನು ಲ್ಯಾಂಡ್ಲೈನು ಡೈರೆಕ್ಟ್ ತಿರುಗಿಸ್ಬಿಡೋರು ರಾಮಪ್ಪ. ಅಷ್ಟರ ಮಟ್ಟಿನ ಎಫಿಷಿಯನ್ಸಿ. ಹೆಗ್ಡೆಯವ್ರದ್ದು ಮೌನದ ಹೇಳಿದ್ದಾನೆ. ಅಕಸ್ಮಾತ್ ಅರ್ಜೆಂಟ್ ಯಾರನ್ನಾದ್ರು ಮಾತಾಡಬೇಕು ಅಂದರೆ ಹೇಳಿ ಕಳಿಸೋರು. ನಾವು ಹೋದರೆ ಅವರು ಬರೆಯೋರು, ಅವ್ರು ಏನು ಪ್ರಶ್ನೆ ಅಥವಾ ಏನು ಪ್ರಶ್ನೆ ನಾವು ಹೇಳೋದು ಅವರಿಗೆ. ಅದು ಕ್ಲಾರಿಫಿಕೇಷನ್ ಬೇಕು ಅಂದರೆ ಮತ್ತು ಪುಸ್ತಕ ಪೆನ್ಸಿಲ್ ಇಟ್ಕೊಂಡೇ ಕೂತಿರೋರು, ಪೆನ್ನು ಅದು ಬರಿತಾಯಿದ್ರು, ಮಾತಾಡ್ತಿರ್ಲಿಲ್ಲ ಮಾತ್ರ. ವಾರಕ್ಕೊಂದ್ಸರಿನ ಪ್ರತಿ ವಾರ ಪ್ರತಿ ಸಂಡೇ ಮೌನವ್ರತನ ಆಚರಣೆ ಮಾಡೋರು. ಹಾಗಾಗಿ ಅಷ್ಟು ಮಟ್ಟಿನ ಶಿಸ್ತು ಪಬ್ಲಿಕ್ ಲೈಫಲ್ಲಿ ಇದರಲ್ಲೆಲ್ಲ ಇರ್ತಕ್ಕಂಥದ್ದು ಭಾಳ ಅಪರೂಪ. ಅಂದರೆ ಒಂದು ರಾಜಕಾರಣಿಯ ಪರಿಪೂರ್ಣ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂದರೆ ರಾಮಕೃಷ್ಣ ಹೆಗಡೆ ಉದಾಹರಣೆ. ಅದಕ್ಕಾಗಿ ಅವರು ಸೋತಿದ್ದಾರೆ, ಪಾರ್ಲಿಮೆಂಟು ಸೋತಿದ್ದಾರೆ, ಅಸೆಂಬ್ಲಿನೂ ಸೋತಿದ್ದಾರೆ, ಮತ್ತೊಂದು ಸೋತಿದ್ದಾರೆ, ಇನ್ನೊಂದು ಆಗಿದೆ. ಅವರ ಎಲ್ಲಿ ನಾನು ಜನಬೆಂಬಲ ಜಾಸ್ತಿ ಇತ್ತು ಅಲ್ಲೇ ಉತ್ತರ ಕನ್ನಡದಲ್ಲಿ ಸೋತಿದ್ದಾರೆ, ಬಾಗಲಕೋಟೆಯಲ್ಲಿ ಸೋತಿದ್ದಾರೆ, ಸಿದ್ದು ನ್ಯಾಮಗೌಡರ ಎದುರಿಗೆ ಸೋತರು. ಈ ಥರ ಎಲ್ಲ ಆಗಿದೆ. ಅದು ಬೇರೆ ಪ್ರಶ್ನೆ. ಗೆಲುವು ಸೋಲಿನ ಮೇಲೆ ಅಥವಾ ಎಷ್ಟು ವರ್ಷ ಮುಖ್ಯಮಂತ್ರಿ ಅನ್ನೋದ್ರ ಮೇಲೆ ನಾಯಕತ್ವ ಅಲ್ಲ. ಹೆಗಡೆ ನನ್ನ ಪ್ರಕಾರ ಸಾರ್ವಕಾಲಿಕವಾಗಿರ್ತಕ್ಕಂಥ ಪ್ರಸ್ತುತವಾಗಿರ್ತಕ್ಕಂಥ ನಾಯಕ ಎಲ್ಲ ಕಾಲಕ್ಕೂ.